ನಾನು ಅನು ಕನ್ನಡತಿ. ನಾನು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ. 2ನೇ ಬಾರಿ ಇವಾಗ ಕಲಬುರಗಿ ಜಿಲ್ಲೆಗೆ ಬಂದಿದ್ದೀನಿ. ಇವಾಗ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದಲ್ಲಿ ಕನ್ನಡ ಶಾಲೆಗೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯವನ್ನು ನಾವು ನಮ್ಮ ತಂಡದಿಂದ ನಾವು ಮಾಡ್ತಾ ಇದ್ದೀವಿ. ಹೋದ ಸಾರಿ ಬಂದಾಗಲೂ ಕೂಡ ನೀವೆಲ್ಲ ನಮಗೆ ಪ್ರೀತಿ ಸಹಕಾರ ಗೌರವ ಕೊಟ್ಟಿದ್ರಿ. ಈಗಲೂ ಕೂಡ ಅದೇ ಒಂದು ಸಹಕಾರ ಕೊಟ್ಟರೆ ನಾವು ಇನ್ನಷ್ಟು ಕಾರ್ಯಗಳು ಮಾಡೋಕ್ಕೆ ಪ್ರೇರಿತರಾಗ್ತೀವಿ ಅಂತ. ಸರ್, ಇವಾಗ ನಮಗೆ ಮಾಹಿತಿ ಬಂದಿದ್ದು ಮೊದಲು ಆ ಶಾಲೆ, ತದಾದ ನಂತರ ಬೇರೆ ಬೇರೆ ಶಾಲೆಗಳು ಕೂಡ ಕಾಯಕಲ್ಪವನ್ನು ಕಲ್ಪಿಸ್ತೀವಿ. ಹೌದು, ತುಂಬಾ ಈ ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ನಮ್ದೇನಿದೆ ಕನ್ನಡ ಶಾಲೆಗಳು ತುಂಬಾ ಹಾಳಾಗಿದ್ದಾವೆ. ಅದರಿಂದ ಈಗ ಮೊದಲು ಸ್ವಂತ ಶಾಲೆಯಿಂದ ನಾವು ಪ್ರಾರಂಭ ಮಾಡೋಣ ಅಂತ. ಖಂಡಿತ ನಮ್ಮ ಹೋರಾಟನೂ ಅದೇ. ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬರಬೇಕು, ಗುಣಮಟ್ಟದ ಶಿಕ್ಷಣ ಸಿಗಬೇಕನ್ನೋದೇ ನಮ್ಮ ಹೋರಾಟ. ಆದರೆ ಈ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಎಷ್ಟು ಹೋರಾಟಗಳು ಮಾಡಿದ್ರೂ ಅವ್ರಿಗೆ ತಲೆಯಲ್ಲಿ ಹಾಕೊಳ್ಳಲ್ಲ. ಮನವಿ ಪತ್ರ ನೋಡ್ತಾರೆ, ಎಸೆದು ಬಿಡ್ತಾರೆ ಅಷ್ಟೇ. ಒಂದು ಹೋರಾಟ ಜನಗಳ ಕಣ್ಣಿಗೆ ಕಾಣಲಿ, ಸಾರ್ವಜನಿಕರು ಬಡ ಜನರು ಏನೆಲ್ಲ ಕಷ್ಟಪಡ್ತಿದ್ದಾರೆ ಅದೆಲ್ಲ ಜನಗಳಿಗೆ, ಅವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗಲಿ ಅಂತಲೇ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗ ಒಂದು ಶಾಲೆ ಅಂದರೆ ಕಲರಿಂಗ್ ಮಾಡಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಶಾಲಾ ವಿಸ್ತೀರ್ಣದ ಮೇಲೆ ಆಗುತ್ತೆ. ಒಂದೊಂದು ಶಾಲೆಗೆ 50,000, 80,000, ಲಕ್ಷ, 2-3 ಲಕ್ಷದವರೆಗೂ ಹೋಗಿದೆ ಸರ್ ಅಮೌಂಟ್. ಕಾಂಟ್ರಿಬ್ಯೂಷನ್ ಅಂದರೆ ಅದು ಊರಿನ ಹಿರಿಯರು ಮತ್ತು ಹಳೆ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕರು, STMಸರು ಎಲ್ಲ ಸೇರಿಬಿಟ್ಟು ಅವರು ಅಮೌಂಟ್ ಕಲೆಕ್ಟ್ ಮಾಡಿಬಿಟ್ಟು ಶಾಲೆಗೆ ಸುಣ್ಣ ಬಣ್ಣ ತಯಾರಿ ಮಾಡಿರ್ತಾರೆ. ನಾವು ಹೋಗ್ಬಿಟ್ಟು ಸುಣ್ಣ ಬಣ್ಣ ಬೆಳೆಯೋರು. ಯಾಕಂದರೆ ಮೊದಲು ಒಂದು 10 ಶಾಲೆಗಳಿಗೆ ನಾವು ಸ್ವಂತವಾಗಿ ಮಾಡಿದ್ವಿ. ತದಾದ ನಂತರ ಈಗ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಹಣದ ಮೂಲ ಇಲ್ಲ, ಈ ಕಡೆ ನನಗೆ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಅಧಿಕಾರನೂ ಇಲ್ಲ. ಆದ್ದರಿಂದ ಒಂದು ಬಡತನದಲ್ಲಿ ಬಂದಿರುವಂಥ ಯುವಕರು ಯಾವ ಥರ ಒಂದು ಸೇವೆ ಸಲ್ಲಿಸ್ಬೋದು, ಒಂದು ಸಮಾಜಕ್ಕೆ ನಾವು ಶ್ರಮವನ್ನು ಮಾತ್ರ ಕೊಡ್ಬೋದು. ಅವ್ರು ಪೇಂಟ್ ಕೊಡಿಸ್ತಾರೆ, ಬಣ್ಣ ಅವ್ರದ್ದು, ಕುಂಚ ನಮ್ಮದು ಅನ್ನೋ ಥರ ಸೇವೆ ಮಾಡ್ತಾ ಇದ್ದೀವಿ. ಖಂಡಿತ ಒಂದು ಮಾಹಿತಿ ಏನಂದರೆ, ಜನಗಳಿಗೆ ವಿಶೇಷ ಸೂಚನೆ ಒಂದು ಕೊಡೋಕ್ಕೆ ಇಷ್ಟಪಡೋದೇನೆಂದರೆ, ಅನುವಕ್ಕ ಬಂದಿದ್ದಾಳೆ ನಮ್ಮ ಕಲಬುರ್ಗಿಗೆ, ಸಹಕಾರ ಕೊಡಬೇಕು, ಅನುವಕ್ಕರ ಜೊತೆ ಅದು ಇದು ಅಕೊಮಡೇಷನ್ ಮಾಡಿಕೊಡ್ಬೇಕು ಅನ್ನೋದು ಬೇಡ. ನಮ್ಗೆ ಯಾವುದೇ ಬೇಡ, ನಮಗೆ ಸರ್ಕಾರಿ ಶಾಲೆಗಳಲ್ಲೇ ಉಳ್ಕೋತೀವಿ. ನಮಗೇನು ನಿಮ್ಮ ಊರುಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದು ಖುಷಿನೇ. ನಾನು ಬಂದೆ, ಒಂದು ಪತ್ರಿಕೆಗೋಷ್ಠಿ ಮಾಡಿದೆ, ಜನಗಳಲ್ಲಿ ಒಂದು ಪ್ರಚಾರ ತೊಗೊಂಡೆ ಓದೆ ಅನ್ನೋ ಥರ ಆಗುತ್ತೆ. ನಮ್ಮ ಕೆಲಸಗಳು ಅದು ಕಾರ್ಯರೂಪಕ್ಕೆ ಬಂದಾಗ, ಕಾರ್ಯರೂಪದಲ್ಲಿ ಸಾಗಿದಾಗ ಮಾತ್ರ ಅದಕ್ಕೆ ಒಂದು ಗೌರವ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಗುಣಮಟ್ಟ ಸರ್ಕಾರಿ ಶಾಲೆಗಳಲ್ಲಿ ಸರ್ ಗುಣಮಟ್ಟದ ಶಿಕ್ಷಣ ನಿಜವಾಗ್ಲೂ ಇಲ್ಲ. ತುಂಬ ಸರ್ಕಾರಿ ಶಾಲೆಗಳಲ್ಲಿ ಇದು ವಿದ್ಯಾರ್ಥಿಗಳ ಇದು ಶಿಕ್ಷಕರ ಕೊರತೆ ಆಗಿರ್ಬೋದು, ತುಂಬಾ ಇದೆ. ಅದರಿಂದ ಇನ್ನೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಹೆಚ್ಚಿಗೆ ಅನುದಾನ ಬರಬೇಕು. ಹೇಳ್ಬೇಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಗ್ರ್ಯಾಜುಯೇಟ್ ಟೀಚರ್ಸ್ ಎಲ್ಲ ಸರ್ಕಾರಿ ಕನ್ನಡ ಶಾಲೆಯಲ್ಲೇ ಸಿಗೋದು. ಆದರೆ ನಮ್ಮ ಜನ ವ್ಯಾಮೋಹಕ್ಕೆ ಒಳಗೋಗ್ಬಿಟ್ಟು ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಹಾಗಂತ ಅವ್ರನ್ನ ನಾವು ದೂಷಿಸ್ತಿಲ್ಲ. ಸರ್ಕಾರಿ ಶಾಲೆಗಳು ನಮ್ಮಂಥ ಬಡವರಿಗೆ, ನಿರ್ಗತಿಕರಿಗಾಗಿ ಉಳಿದಿರುವಂಥ ಬಹುದೊಡ್ಡ ಆಸ್ತಿಗಳು. ಯಾಕಂದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಓಟಾದರೂ ಹಾಕೋದು ಯಾಕೆ? ಅದೆಲ್ಲ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸಿರೋದು ಯಾಕೆ? ಅದೇ ಸರ್. ಅದೇ ಕಲಬುರ್ಗಿ ಜನಗಳು ನನಗೆ ಯಾವಾಗಲೂ ಪ್ರೀತಿ ಗೌರವ ಹೀಗೆ ಕೊಡ್ತಾ ಇದ್ದಾರಲ್ಲ, ಅದೇ ಥರ ನಿಮ್ಮ ಶಾಲೆಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕು. ನಿಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದೇ ನನಗೆ ದೊಡ್ಡ ಗೌರವ. ನಾನು ಕಲಬುರ್ಗಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನಗೆ ಕರ್ನಾಟಕದಲ್ಲಿ ಸ್ವಲ್ಪ ತುಂಬ ಸಪೋರ್ಟ್ ಸಿಕ್ಕಿದ್ದು, ನಾನು ಮೊದಲೇ ಬಾರಿ ಈ ಕೆಲಸ ಪ್ರಾರಂಭ ಮಾಡಿದಾಗ ತುಂಬ ನನಗೆ ಸಪೋರ್ಟ್ ಸಿಕ್ಕಿದ್ದು ಕಲಬುರ್ಗಿಯಿಂದಾನೆ. ಮತ್ತು ಇವಾಗ 2-3 ವರ್ಷದ ನಂತರ ಬಂದಿದ್ದೀನಿ. ಈಗಲೂ ಅದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಸಿಗ್ತಿದೆ. ನಿಮ್ಮೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು.